ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿಚ್ ಜಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತು ತರತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಭಾರತ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ರಾಷ್ಟ್ರ ಅಂಥೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಏಕೆಂದರೆ ಇಲ್ಲಿ ನಡೀತಕ್ಕಂಥ ಒಂದೊಂದು ಪೂಜೆಗೂ ಕೂಡ ಒಂದೊಂದು ಅರ್ಥ, ಒಂದೊಂದು ಬಗೆಯಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಪೂಜೆ ಪುನಸ್ಕಾರಗಳು ನಮ್ಮ ಭಾರತದಲ್ಲಿ ಸದಾ ನಡೀತಾ ಇರ್ತವೆ. ನಮ್ಮ ಭಾರತ ಅಷ್ಟೇ ಯಾಕೆ ಸರ್, ವಿಘ್ನ ವಿನಾಶಕನನ್ನು ನಮ್ಮ ಭಾರತದ ಆಚೆಗೂ ಕೂಡ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ಗಣಪತಿಯ ಒಂದು ನಾಣ್ಯಗಳನ್ನು ಕೂಡ ಬೇರೆ ದೇಶಗಳಲ್ಲಿ, ಅದರಲ್ಲೂ ಕೂಡ ಇಸ್ಲಾಂ ರಾಷ್ಟ್ರಗಳಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಯಾಕೆ ಇವತ್ತು ಗಣಪತಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಖಂಡಿತ ಮಧ್ಯ ಕರ್ನಾಟಕದ ದೊಡ್ಡ ಊರು, ವಿಶೇಷವಾಗಿರ್ತಕ್ಕಂಥ ಊರು ಅಂದರೆ ದಾವಣಗೆರೆ, ದೇವನಗರಿ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ದೇವನಗರಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದೆ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಅದರಲ್ಲೂ ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ಈ ಗಣಪತಿಯನ್ನು ನೋಡಿದ್ರೆ ಸಾಕು, ಗಣಪತಿಯನ್ನು ನಮಸ್ಕರಿಸಿದರೆ ಸಾಕು, ತಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತಕ್ಕಂಥ ಒಂದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಇದನ್ನು ದೊಡ್ಡಪೇಟೆ ಗಣಪತಿ ದೇವಸ್ಥಾನ ಅಂತ ಹೇಳ್ತಾರೆ, ಮತ್ತು ಕಾಯಿಪೇಟೆ ಗಣಪತಿ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಏನಪ್ಪ ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಇರಲಿ, ಅದು ಗಣಪತಿಯ ಸಂಕಷ್ಟ ಚತುರ್ಥಿ ಆಗಿರ್ಬೋದು, ಗಣೇಶನ ಕಾರ್ತಿಕೋತ್ಸವ ಆಗಿರ್ಬೋದು, ಅಥವಾ ಇವತ್ತು ಗಣೇಶನ ಚತುರ್ಥಿ ಆಗಿರ್ಬೋದು, ಅದೇ ರೀತಿ ಮೊನ್ನೆ ಸಂಕ್ರಾಂತಿಯ ಪೂಜೆ ಆಗಿರ್ಬೋದು, ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಇಲ್ಲಿ ವಿಧವಿಧವಾಗಿರ್ತಕ್ಕಂಥ ಅಲಂಕಾರ ನಡೆಯುತ್ತೆ. ಮೊನ್ನೆ ಸಂಕ್ರಾಂತಿಗೆ ನಿಮಗೆಲ್ಲರೂ ಕೂಡ ಆಶ್ಚರ್ಯ ಅಂತ ಅನಿಸ್ಬೋದು, ಒಬ್ಬಟ್ಟು ಸೇರಿದಂತೆ, ಎಳ್ಳು ಬೆಲ್ಲ ಸೇರಿದಂತೆ, ಕೊಬ್ಬು, ತರಕಾರಿ ಎಲ್ಲ ರೀತಿಯ ಅಲಂಕಾರವನ್ನು ಮಾಡಿದರು. ಇನ್ನು ಇವತ್ತು ವಿಶ್ವದೆಲ್ಲ ಕಡೆಗಳಲ್ಲಿ ವಿನಾಯಕ ಒಂದು ಹುಟ್ಟಿದ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಈ ಗಣಪತಿ ದೇವಸ್ಥಾನದಲ್ಲಿ ಕೇಳಬೇಕೆ, ಗಣಪತಿಗೆ ಅತ್ಯಂತ ಪ್ರಿಯರು ಅಂತ ಹೇಳಿದ್ರೆ ಮುದ್ದಾಗಿರ್ತಕ್ಕಂಥ ಮಕ್ಕಳು. ಆ ಎಲ್ಲ ಮಕ್ಕಳನ್ನು ಆಕರ್ಷಣೆ ಮಾಡಬೇಕು, ಅದೇ ರೀತಿ ಗಣಪತಿ ಸುಪ್ರೀತನಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಒಂದು ಮಂಡಳಿ ವತಿಯಿಂದ ಗಣಪತಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಚಾಕ್ಲೇಟ್ಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಬಹುಶಃ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಅನಿಸುತ್ತೆ, ಅಷ್ಟೊಂದು ಮುದ್ದಾಗಿ ಆ ಬಾಲಗಣಪ ಕಾಣ್ತಾ ಇದ್ದಾನೆ. ಹಾಗಾಗಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಇರ್ತಕ್ಕಂಥ ಕಡಿಮೆ ಸಮಯದಲ್ಲಿ ಬಹುಶಃ ಇವತ್ತು ಅಥವಾ ನಾಳೆ ಒಂದು ದಿವಸ ಅವ್ರು ಇಡ್ಬೋದು ಅಂತ ಅನಿಸುತ್ತೆ. ಅಷ್ಟರೊಳಗೆ ಎಲ್ಲರೂ ಕೂಡ ಈ ಗಣಪತಿಯನ್ನು ದರ್ಶನವನ್ನು ಮಾಡಿಕೊಳ್ಳಿ. ನಮ್ಮ ವಾಹಿನಿಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆನೇ ಹೋಗಿ ಆ ಗಣಪತಿಯ ದರ್ಶನವನ್ನು ಮಾಡ್ಕೊಳ್ಳೋದ್ರ ಮೂಲಕ ಆ ಪುಟ್ಟದಾಗಿರ್ತಕ್ಕಂಥ ವಿಡಿಯೋಸ್ನ ನಿಮಗೆ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ದಿವಸ, ಪ್ರಭು ಶ್ರೀರಾಮಚಂದ್ರನ ರಾಮಲಲ್ಲಾನ ಅಯೋಧ್ಯ ಮಂದಿರ ಉದ್ಘಾಟನೆಯ ಒಂದು ವಾರ್ಷಿಕೋತ್ಸವ. ಅದರಲ್ಲೂ ಕೂಡ ನಗರದ ಎಲ್ಲ ಕಡೆಗಳಲ್ಲಿ, ರಾಮನ ದೇವಸ್ಥಾನಗಳಲ್ಲಿ, ಅದೇ ರೀತಿ ಹನುಮನ ದೇವಸ್ಥಾನಗಳಲ್ಲಿ ಕೋಸಂಬರಿ ಪಾನಕವನ್ನು ಹಂಚ್ತಾ ಇದ್ದರೆ, ಎಲ್ಲ ಕಡೆಗಳಲ್ಲಿ ಶ್ರೀರಾಮಚಂದ್ರನ ಭಾವಚಿತ್ರವನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಅಯೋಧ್ಯೆ ಶ್ರೀರಾಮಚಂದ್ರನ ಒಂದು ಸನ್ನಿಧಾನದಲ್ಲಿ ಮೊನ್ನೆ ಯಾರೋ 30 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ವಜ್ರ, ಚಿನ್ನ, ಬೆಳ್ಳಿ, ಅದರಲ್ಲೂ ಏನು ಸಕಲ ಲೋಹಗಳು ಮಿಶ್ರಿತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ಸ್ಮರಣಿಕೆಯಾಗಿ ನೀಡಿದರು. ಯಾರು ನೀಡಿದ್ರು, ಎಲ್ಲಿಂದ ನೀಡಿದ್ರು ಗೊತ್ತಿಲ್ಲ, ಆದರೆ ನೀಡಿದ್ದು ಮಾತ್ರ ಕರ್ನಾಟಕದಿಂದ ಅಂತಕ್ಕಂಥದ್ದು ವಿಶೇಷತೆ ಆಗಿತ್ತು. ಅದೇ ರೀತಿ ಇವತ್ತು ಇನ್ನೊಂದು ವಿಶೇಷ ಸಂಭವಿಸ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಹೇಳ್ತಾರೆ ಚಿನ್ನ ದುಬಾರಿ ಆಗೋಯ್ತು ಅಂತ. ಆದರೆ ಪ್ರಭು ಶ್ರೀರಾಮಚಂದ್ರನ ಒಂದು ಹೆಸರನ್ನು ತೆಗೆದುಕೊಂಡಾಗ ಯಾವ ಚಿನ್ನನೂ ದುಬಾರಿ ಆಗಲ್ವಂತೆ. 1-2 kg ಅಲ್ಲ ಸರ್, 100-200 kg ಅಲ್ಲ, 285 kg. ಮತ್ತೆ ಹೇಳ್ತಾ ಇದ್ದೀನಿ, 285 kg
ತೂಕದ ಚಿನ್ನದ ಬಿಲ್ಲು ಮತ್ತು ಬಾಣ ಇವತ್ತು ಪ್ರಭು ಶ್ರೀರಾಮಚಂದ್ರನ ಕೈ ಸೇರ್ತಾ ಇದೆ. ಎಸ್, ಇಷ್ಟೊತ್ತು ಬರೀ ಕಲ್ಲಿನ ಒಂದು ಬಿಲ್ಲನ್ನು ಹಿಡ್ಕೊಂಡಿದ್ದಂತಹ ಪ್ರಭು ಶ್ರೀರಾಮಚಂದ್ರನ ಎದುರುಗಡೆ ಇದೀಗ ಚಿನ್ನ ಮತ್ತು ವಜ್ರಗಳಿಂದ ಅಲಂಕೃತಗೊಂಡಿರ್ತಕ್ಕಂಥ 285 kg ತೂಕದ, ಅದು ಎಷ್ಟು 100 ಕೋಟಿ ಆಗುತ್ತೋ ಗೊತ್ತಿಲ್ಲ, ಅದನ್ನು ಲೆಕ್ಕ ಮಾಡಲಿಕ್ಕೆ ಬಹುಶಃ ಸಮಯ ಆಗ್ಬೋದು, ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಚಿನ್ನದ ಬಿಲ್ಲು ಬಾಳವನ್ನು ಪ್ರಭು ಶ್ರೀರಾಮಚಂದ್ರನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಒಂದು ಮಧ್ಯ ಕರ್ನಾಟಕದ ಮಧ್ಯ ಊರಾಗಿರ್ತಕ್ಕಂಥ ದಾವಣಗೆರೆಯಲ್ಲಿ ನಾವು ಇದನ್ನು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಹೇಗೆ? ಎಸ್, ಶಬರಿಗಿರೀಶ ಅಂದರೆ ಶಿವಾಲಿ ಟಾಕೀಸ್ ರಸ್ತೆಯಲ್ಲಿರ್ತಕ್ಕಂಥ ಶಬರಿಗಿರೀಶ ಸೇವಾ ಸನ್ನಿಧಿಯಲ್ಲೂ ಕೂಡ ಹನುಮನ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡಲಾಗ್ತಾ ಇದೆ. ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೂಡ ವಿತರಣೆ ಮಾಡೋದ್ರ ಮೂಲಕ ಬಂದಿರತಕ್ಕಂಥ ಎಲ್ಲರ ಕಡೆಗಳಿಂದ ಹನುಮಾನ್ ಚಾಲೀಸವನ್ನು ಕೂಡ ಸ್ಮರಣೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲೂ ಕೂಡ ಆಗಮಿಸಿ ಆ ಶ್ರೀರಾಮಚಂದ್ರನ ದರ್ಶನವನ್ನು ಪಡ್ಕೊಂಡು, ಆ ಪ್ರಭು ಆಂಜನೇಯನ ದರ್ಶನವನ್ನು ಪಡ್ಕೊಂಡು ಎಲ್ಲರೂ ಕೂಡ ಒಂದೇ ಮಾತ್ರ ಪ್ರಭು ಶ್ರೀರಾಮನಿಗೆ ನಮಸ್ತೆತ್ತು ಹೇಳ್ತಾ ಇದ್ದಾರೆ. ಇದಿಷ್ಟು ಸುದ್ದಿಗಳು ತಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ನಾಳೆ ಇನ್ನಷ್ಟು ಹೊಸತನದ ಸುದ್ದಿಗಳನ್ನು ನಿಮ್ಮ ಬಳಿಗೆ ಹೊತ್ತು ತರುತ್ತೇನೆ. ಅಲ್ಲಿವರೆಗೂ @NDTV DVGಯನ್ನು ಫಾಲೋ ಮಾಡ್ತಾ ಇರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಹತ್ರ ಯಾವುದಾದ್ರೂ ಹೊಸತನದ ಸುದ್ದಿ ಇದ್ದಲ್ಲಿ ನಮಗೆ ಒಂದು ದಿವಸ ಮುಂಚಿತವಾಗಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಸದಾ ನಿಮ್ಮ ಹಾರೈಕೆ ಮತ್ತು ಹರಕೆಯ ನಿರೀಕ್ಷೆಯಲ್ಲಿರ್ತಕ್ಕಂಥ @NDTV DVG ಬಳಗ. ನಮಸ್ಕಾರ.